ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ. ನಾನಿವತ್ತು ಬಂದೀನಿ ಹುಬ್ಳಿಗೆ. ಹುಬ್ಳಿಯಿಂದ 24 ಕಿಲೋಮೀಟರ್ಸ್ ದೂರ ಇರೋ ಒಂದು ಹುಲ್ಕೊಪ್ಪ ಅನ್ನೋ ಊರೊಳಗೆ ಒಂದು ಹಿಡನ್ ಫಾಲ್ಸ್ ಐತಿ. ಆ ಫಾಲ್ಸ್ ನೋಡೋಕೆ ನಾನು ಬಂದೇನಿ. ನಿಮ್ಗೆ ಲಾಸ್ಟ್ ನನ್ನ ಲಾಗ್ ಒಳಗೆ ನಾನು ಹೇಳಿದ್ದೆ, ಸೊ ನೀರಿರೋ ಫಾಲ್ಸಿಗೆ ಹೋಗ್ತೇನೆ ಅಂತಂತೇಳಿ. ಬಟ್ ಒಂದು ಬೇರೆ ಫಾಲ್ಸಿಗೆ ಹೋಗ್ಬೇಕಂತಿದ್ದೆ. ಈ ಟೈಮ್ನಾಗ ಅನ್ಫಾರ್ಚುನೇಟ್ಲಿ ಆಗಿಲ್ಲದು ನನಗೆ, ಯಾಕಂದ್ರೆ ಟೈಮ್ ಸಂಬಂಧ. ಸೊ ಅದಕ್ಕೆ ಒಂದು ನಿಯರೆಸ್ಟ್ ಇರೋ ಒಂದು ಫಾಲ್ಸಿಗೆ ಬಂದೀನಿ. ಇದನ್ನು ಜೆರಿ ಫಾಲ್ಸ್ ಅಂತ ಕೂಡ ಕರಿಬೋದು. ಬರ್ರಿ, ಈ ಫಾಲ್ಸಿಗೆ ನಾನು ನನ್ನ ಕಸಿನ್ಸ್ ಜೊತೆ ಹೊಂಟೇನಿ. ಈ ಫಾಲ್ಸ್ ಹೆಂಗೈತಿ, ನೀವು ಯಾವ ಟೈಮ್ನಾಗ ವಿಸಿಟ್ ಮಾಡ್ಬೋದು ಅಂತಂತೇಳಿ ನಾನು ಈ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ನೀವು ಅಲ್ಲೇ ನೋಡ್ಬೋದು, ಅಲ್ಲೇ ನಾವು ಬೈಕ್ ಇಟ್ಟು ಬಂದೇವಿ. ಬೈಕ್ ಇಟ್ಟು ಹಂಗಿಂದ ನಡ್ಕೊತ ಬಂದೇವಿ. ಸೊ ಇಲ್ಲೇ ಬರೋ ಮುಂದೆ ಸ್ವಲ್ಪ ಹುಷಾರಾಗಿ ಬರ್ರಿ. ನೀವು ಬಂದುಬಿಟ್ಟು ಈ ರೋಡಿಗೆ ಹೋಗ್ಬೇಕು ನೀವು. ನಾನಂತೂ ಈಗ ಹೊಂಟೇನಿ, ನಮ್ಮ ಕಸಿನ್ಸ್ ಮುಂದೆ ಹೋಗ್ಬಿಟ್ಟಾರ. ಸೊ ಇದ ದಾರಿ. ಈಗ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾನು ಭಾಳ ಲೇಟಾಗೇ ಹೋಗ್ಬಿಡ್ತೇನೆ ನೋಡಕ್ಕೆ. ನಿಮ್ಗೆ ಇನ್ನೂ ಮುಂದಿನ ವಿಡಿಯೋ ಒಳಗೆ ನಾನು ಚೆನ್ನಾಗಿರೋವಂಥ ಫಾಲ್ಸ್ನ ತೋರ್ಸೋಕೆ ಟ್ರೈ ಮಾಡ್ತೀನಿ, ನೀರಿರುವಂಥ ಫಾಲ್ಸ್ನ. ಈ ದಾರಿ ನೋಡ್ಕೊಂಡು ಹೊಂಟೆ ನಾನು. ಆ್ಯಕ್ಚುಲಿ ನನ್ನ ಹತ್ರ ಗೂಗಲ್ ಮ್ಯಾಪ್ ಇಲ್ಲ, ಏನೂ ಇಲ್ಲ. ನೋಡ್ರಿ, ನಾನು ಯಾರು ಕರೆದ್ರೂ ಗೊತ್ತಾಗತ್ತಿಲ್ಲ. ಹಾಂ, ನಂಗೆ ನೀರಿಂದು ಸೌಂಡ್ ಕೇಳಾತೈತಿ. ಇಲ್ಲಿ ಅದಾರ 3 ಜನ ಕಸಿನ್ಸ್ ಅದಾರ, 3 ಹುಲಿಗಳು. ಇವನ ಹೆಸರು ಶ್ರೇಯಸ್ ಅಂತ, ಇವನ ಹೆಸರು ಅಮೋಘ್ ಅಂತ, ಇವನ ಹೆಸರು ರಮೇಶ್ ಅಂತಂತೇಳಿ. ಇವ್ರೂರು ಹಾವೇರಿ. ಇವನು ನಮ್ಮ ಹುಲಿ. ಬರೋ ಮುಂದೆ ನೀವು ಇಲ್ಲಿ ನೋಡ್ರಿ, ಹಿಂಗೆ ನೀರು ಬರ್ತಾವೆ. ಸೊ ಈ ನೀರಿನ ಕಡೆಯನ್ನು ಈ ಥರ ಹಿಂಗೆ ದಾರಿಗೆ ಹೋಗ್ಬೇಕು ನೀವು. ಸೊ ನೋಡ್ರಿ, ಅಲ್ಲಿ ನಮ್ಮ ಕಸಿನ್ಸ್ ಹೊಂಟಾರಲ್ಲ ಆ ಥರ. ವೆದರ್ ಅಂತೂ ಸೂಪರ್ ಆಗೈತಿ. ಫುಲ್ ಕೋಲ್ಡ್ ಐತಿ ಇಲ್ಲೇ. ಹುಬ್ಳಿಯಿಂದ 24 ಕಿಲೋಮೀಟರ್ಸ್ ಇದ್ರೂ ಹುಬ್ಳಿಗಿಂತ ಜಾಸ್ತಿ ಕೋಲ್ಡ್ ಐತಿ ಇಲ್ಲೇ. ಸುತ್ತಲೂ ನೋಡ್ರಿ ಯಾವ ಥರ ಕಾಣತೈತಿ. ಸನ್ಸೆಟ್ ಆಗೋ ಟೈಮ್ ಆಗಿಬಿಟ್ಟೈತಿ. ಈಗ ಸುಮಾರು 5:30 ಆಯ್ತು ಈವ್ನಿಂಗ್. ಈ ಟೈಮ್ನಾಗ ರಿಸರ್ವ್ ಫಾರೆಸ್ಟ್ನಾಗ ಬರಬಾರ್ದು ನಾವು. ಸೊ ಆದರೂ ಬಂದೇವಿ. ಬರೋ ಮುಂದೆ ಈ ಥರ ಕಲ್ಲದಾವು. ಸೊ ಶೂಸ್ನ ವೇರ್ ಮಾಡಿರಿ, ವಾಟರ್ ಬಾಟಲ್ನ ತೊಗೋರಿ. ಒಂದು 5-6 ಜನ ಫ್ರೆಂಡ್ಸ್ ಕೂಡಿ ಬರ್ರಿ. ಇಲ್ಲೇ ಇಬ್ಬಿಬ್ಬರ ಒಬ್ಬೊಬ್ಬರ ಬರಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸುತ್ತಲೂ ಎಲ್ಲ ಕಾಡ ಐತಿ ಇಲ್ಲಿ ನೋಡ್ರಿ. ನಾನಂತರೂ ಲಾಸ್ಟ್ ನಂದು ಶಿವಗಂಗೆ ವಿಡಿಯೋ ಒಳಗೆ ನಾನು ಒಂದು ಸ್ವಲ್ಪ ನನ್ನ ಕಾಲು ಸ್ಲಿಪ್ಪಾಗಿ ಬಿದ್ದುಬಿಟ್ಟೆ. ಬಿದ್ದಿದ್ದಕ್ಕೆ ನನಗೆ ಒಂದು ಸ್ವಲ್ಪ ಸ್ವೆಲ್ ಆಗಿ ಪ್ರಾಬ್ಲಮ್ ಆಯ್ತು. ಸೊ ನಾನು ಹಾಗಾಗಿ ಶೂಸ್ ಹಾಕ್ಕೊಂಡು ಬಂದಿಲ್ಲ. ಈಗ ಸುಮಾರು ಒಂದು ½ ಆನ್ ಅವರಿಂದ ನಡ್ಕೊತ ಹೊಂಟೇವೆ ನಾವೀಗ. ನಾನು ಆ್ಯಕ್ಚುಲಾಗಿ ಸರ್ಚ್ ಮಾಡಿದ್ದೆ ಪ್ಲೇಸ್ನ, ಹುಬ್ಳಿಯಿಂದ ನಿಯರೆಸ್ಟ್ ಯಾವಾರ ಫಾಲ್ಸ್ ಅದಾವನಂತ. ನಮ್ಮ ಮನೆಯೊಳಗೆ ಇವತ್ತು ಪೂಜಾ ಇತ್ತು. ಪೂಜಾ ಇದ್ದಿದ್ದಕ್ಕೆ ನಾನು ಲೇಟಾಗಿ ಬಂದೆ. ಇಲ್ಲಾಂದ್ರೆ ಬೇರೆ ಪ್ಲ್ಯಾನ್ ಇತ್ತು ನಂದು, ಬೇರೆ ಫಾಲ್ಸಿಗೆ ಹೋಗುವಂಥದ್ದು. ಹುಬ್ಳಿಯಿಂದ ನಿಯರೆಸ್ಟ್ ಭಾಳ ಫಾಲ್ಸ್ ಅದಾವೆ. ಇನ್ನೊಬ್ಬ ನನ್ನ ಫ್ರೆಂಡು ನಂಗೆ ರೆಕಮೆಂಡ್ ಮಾಡಿದ್ದ. ಆಲ್ಮೋಸ್ಟ್ ನೀವು ಬೆಳಗ್ಗೆನ ಬರೋಕ್ಕೆ ಟ್ರೈ ಮಾಡಿರಿ. ಇಲ್ಲಿ ಇದೇ ದಾರಿ ಅಂದ್ಕೊಂಡು ಅಂದಾಜ್ ಮೇಲೆ ಹೊಂಟೇವೆ ನಾವು. ಫೈನಲಿ ಈ ದಾರಿಯಿಂದ ಬಂದೆ. ಸೊ ಫೈನಲಾಗಿ ನೀರು ಬೀಳೋದು ಅದ, ನಮ್ಮ ಡೆಸ್ಟಿನೇಷನ್ ಅದ ಈಗ. ಸೊ ಈ ಕಡೆಯಿಂದ ಹೋಗ್ಬೇಕು. ಬರೀ ನಮ್ಮ ಡೆಸ್ಟಿನೇಷನ್ ಹೆಂಗೈತೆ ಅಂಥೇಳಿ ಅಲ್ಲಿಂದ ತೋರಿಸ್ತೇನೆ ನಿಮಗೆ. ಫೈನಲಿ ನಾನು ಬಂದಿರೋ ಇಷ್ಟು ಫಾಲ್ಸ್ ಒಳಗೆ, ಈ ಫಾಲ್ಸ್ ಒಳಗೆ ನೀರು ಸಿಕ್ತು. ಇದು ಸಣ್ಣ ಫಾಲ್ಸ್. ಸೊ ನೀವು ಎಂಜಾಯ್ ಮಾಡ್ಬೋದಿಲ್ಲೇ. ನೋಡಿರಿ ಈ ಥರ ಐತಿ ಇದ್ರ ವಾತಾವರಣ. ನಾವು 4 ಜನ ಇಲ್ಲಿರೋದು. ನೋಡಪ್ಪ, ಕರ್ಕೊಂಬಂದೆ, ನೀರೈತಿ. ಫೈನಲಿ ನಾವು ಈ ಸಣ್ಣ ಫಾಲ್ಸ್ ಒಳಗೆ ಆಟ ಆಡಿದ್ವಿ. ಸೊ ವಿತ್ ಮೈ ಕಸಿನ್ಸ್. ಸೊ ಈಗ ಟೈಮ್ ಬೇರೆ 6:20 ಆಗಿಬಿಟ್ಟೈತಿ. ಸೊ ರಿಟರ್ನ್ ಹೊಂಟೇವಿ ಈಗ. ಬರ್ರಿ. ನಿಮಗೇನಾರ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.